ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಬೆಳಗ್ಗೆನ ಇವತ್ತೊಂದು 6:30ಗೆ ಎದ್ದಿದ್ನಿ. ಎದ್ದು ಚಹಾ ಮಾಡ್ಕೊಂಡು ಕುಡಿದ್ನಿ. ಹಂಗೆ ಹಾಲು ಎಲ್ಲ ಕಾಯಿಸಿಟ್ಟು ಫಸ್ಟ್ ರಾಗಿ ಅಂಬ್ಲಿ ಮಾಡಿದ್ದು ನೋಡ್ರಿ. ಅದು ತಣ್ಣಗಾಗಬೇಕಲ್ಲ, ಹಾಗಾಗಿ ರಾಗಿ ಅಂಬ್ಲಿ ಮಾಡೀನಿ. ನಾನು ರಾತ್ರಿ ಹುಳಿ ಕಲಸಿಟ್ಟಿರ್ತೀನಿ. ಬೆಳಗ್ಗೆ ನೀರು ಹಾಕಿ ಅದಕ್ಕೊಂಚೂರು ಉಪ್ಪು ಹಾಕಿ ನೀರು ಕುದಿ ಬಂದಮೇಲೆ ಈ ಹುಳಿ ಏನು ಕಲಸಿಟ್ಟಿರ್ತೀವಲ್ಲ ಅದು ಹಿಟ್ಟು ಹಾಕಿ ನಾವು ಮಿಕ್ಸ್ ಮಾಡಿದ್ದೀವಿ ಅಂತಂದರೆ ರಾಗಿ ಅಂಬ್ಲಿ ಒಂಥರ ಟೇಸ್ಟ್ ಚಲೋ ಆಗ್ತತಿ. ಅದಕ್ಕೋಸ್ಕರ ಆ ರೀತಿ ಮಾಡಿರ್ತೇನೆ ನಾನು. ರಾಗಿ ಅಂಬ್ಲಿ ಮಾಡಿ ಇವಾಗ ಏನದು ಗಡಿಗೆ ಹಾಕಿಡತ್ತೇನೆ ನೋಡ್ರಿ. ತಣ್ಣಗೆ ಇರ್ತದಂತ ಸ್ವಲ್ಪ ಆರ್ಲಿ ಅಂತೇಳಿ ಗಡಿಗೆ ಒಳಗೆ ಹಾಕತ್ತೀನಿ. ಇದು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಅದಕ್ಕೆ ಮಜ್ಜಿಗೆನ ಮಿಕ್ಸ್ ಮಾಡ್ತೀನಿ. ಹಂಗೆ ಸಾನ್ವಿಗೆ ಒಂದು ಮೊಟ್ಟೆನೂ ಬೇಯಿಸಾಕಿಟ್ಟಿದ್ನಿ. ಈ ಕಡೆ ಆಕಿ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಕತ್ತೀನಿ ನೋಡ್ರಿ. ಆಕಿಗೆ ಡೈಲಿ ಅಂತೂ ಒಂದು ಗ್ಲಾಸ್ ಸ್ಮೂದಿ, ಒಂದು ಮೊಟ್ಟೆ ಅಂತೂ ಡೈಲಿ ಇವಾಗ ಮಿಸ್ ಮಾಡ್ದಂಗೆ ಕೊಡ್ತೇನೆ ನಾನು. ಆಕಿಗೆ ಎರಡು ಮಾಡಿ ಕೊಟ್ನಿ, ಸ್ಮೂದಿನೂ ಮಾಡೀನಿ, ಆಮೇಲೆ ಮೊಟ್ಟೆನೂ ಬೇಯಿಸಿದ್ನಿ. ಎರಡು ಆಕಿಗೆ ತಿನ್ನಕ್ಕೆ ಕೊಟ್ಟು ಇವಾಗ ಆಕಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಕತ್ತೀನಿ. ನಾವು ಊಟ ಎಲ್ಲ ತೊಗೊಂಡು ಬಂದಿದ್ದೀವಲ್ಲ, ಆಕಿ ಫೇವ್ರೇಟ್ ಕ್ರೀಮ್ ಇದೆ, ಚಾಕ್ಲೇಟ್ ಕ್ರೀಮ. ನಿನ್ನೆ ಡಿಮಾರ್ಟಿಗೆ ಹೋದಾಗ ತೊಗೊಂಡು ಬಂದಿದ್ದೀವಲ್ಲ, ಇವತ್ತು ಆಕಿ ಬೇಕಂತಂದ್ಲು. ಬ್ರೆಡ್ಡನ್ನು ತೊಗೊಂಡು ಬಂದಿದ್ದೆ. ಇವತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಬ್ರೆಡ್ಡು ಮತ್ತು ಚಾಕ್ಲೇಟ್ ಕ್ರೀಮ ತೊಗೊಂಡು ಹೋಗೋಣಂದ್ಲು. ಅದಕ್ಕೋಸ್ಕರ ಇವಾಗ ಆಕಿಗೆ ಬ್ರೆಡ್ ಒಳಗೆ ಅದು ಕ್ರೀಮ್ ಹಾಕಿ ನಾನು ಈ ರೀತಿ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ಕೊಡಕತ್ತೀನಿ ನೋಡ್ರಿ. ಈ ತಿಂಗಳಂತೂ ಏನು ಚಾಕ್ಲೇಟ್ಸು ತಂದಿಲ್ಲ, ಬಿಸ್ಕೆಟ್ಸು ತಂದಿಲ್ಲ. ಅದಕ್ಕೋಸ್ಕರ ಆಕಿ ಬ್ರೆಡ್ ಬೇಕಂದ್ಲು. ಸರಿ ಆಯಿತು, ಯಾವತ್ತಾದರೂ ಒಂದು ದಿವಸ ಕೊಟ್ಟರೆ ಏನಾಗಂಗಿಲ್ಲಲ್ಲ ಅಂಥೇಳಿ ಇವತ್ತು ಕೊಟ್ಟನಿಕ್ಕಿಗೆ ಬಾಕ್ಸಿಗೆ. ಅಕ್ಕಿ ತೊಗೊಂಡು ಹೋದ್ಲು ಸ್ಕೂಲಿಗೆ. ಈಗ ನಾನು ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಜಾಸ್ತಿ ಏನು ಇರಲಿಲ್ಲ ನೋಡ್ರಿ ಅಡುಗೆ ಕೆಲಸ. ಹಿಂದಿನ ದಿವಸ ನಾನು ಪನ್ನೀರ್ ಬುರ್ಜಿ ಮಾಡಿ ಮತ್ತು ಚಪಾತಿ ಹಿಟ್ಟು ಜಾಸ್ತಿನ ಇಟ್ಬಿಟ್ಟಿದ್ನಿ ರಾತ್ರಿ. ಹಾಗಾಗಿ ಈಗೇನು ಚಪಾತಿ ಹಿಟ್ಟನ್ನ ಅದೇನು ಅವಶ್ಯಕತೆ ಇರಲಿಲ್ಲ, ಆಲ್ರೆಡಿ ರೆಡಿ ಇತ್ತು. ಮತ್ತು ಆಮ್ಲಿನೂ ಮಾಡಿಟ್ಟಿದ್ನಿ. ಈಗ ಹಂಗೆ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ರೈಸ್ ಮಾಡಿದ್ನಿ, ವೈಟ್ ರೈಸ್, ಪುಳಿಯೋಗರೆ ಮಾಡಿರತ್ತಂತೇಳಿ. ಸುಮಾರು ದಿವಸ ಆಯಿತು ಪುಳಿಯೋಗರೆ ಮಾಡಿರಲಿಲ್ಲ, ಯಾಕಂದ್ರೆ ಅದು ಪೌಡ್ರ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇನ್ನು ತಂದ ಮೇಲೆ ಮಾಡಿರತ್ತಂತೇಳಿ ನಾನು ಮಾಡಿರಲಿಲ್ಲ. ನಿನ್ನೆ ಹೆಂಗೋ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಬಂದಿನಲ್ಲ, ಇವತ್ತು ಪುಳಿಯೋಗರೆನ ಮಾಡೀನಿ ನೋಡ್ರಿ. ಅನ್ನ ಸಾಂಬಾರು ಎಲ್ಲಿ ಮಾಡಲಿ ಅಂತೇಳಿ ಪುಳಿಯೋಗರೆನ ಮಾಡಿಬಿಟ್ನಿ. ಅನ್ನ ಆಲ್ರೆಡಿ ಮಾಡಿ ನಾನು ತನಗಾಕಿಟ್ಟಿದ್ನಿ. ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡೀನಿ ನೋಡ್ರಿ. ಹೆಚ್ಚಿ ಬದ್ನಿಕಾಯಿ ಪಲ್ಯ ಮಾಡೀನಿ. ಇದಂತೂ ಬೇಗ ಆಗಿಬಿಡ್ತತಿ ಪಲ್ಯ. ನಾನಿವತ್ತು ಬೀಟ್ರೂಟ್ ಮಾಡ್ಬೇಕಂತ ಅಂದ್ಕೊಂಡು, ಆದರೆ ಅದು ಕಟ್ ಮಾಡೋಕ್ಕದು ಜಾಸ್ತಿ ಹೊತ್ತು ಟೈಮ್ ಹಿಡಿತತಿ. ಬೇಡ, ಬದ್ನಿಕಾಯಿನ ಮಾಡಿರತ್ತು ಅದನ್ನು ಇನ್ನೊಂದು ದಿವಸ ಕಟ್ ಮಾಡಿ, ಅಂದರೆ ಹಿಂದಿನ ದಿವಸನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ಹುರಿದು ಪಲ್ಯ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ಬೀಟ್ರೂಟ್ ಮಾಡಲಿಲ್ಲ ನೋಡ್ರಿ. ನಾನು ಬದ್ನಿಕಾಯಿ ಪಲ್ಯ ಮಾಡಿಬಿಟ್ನಿ. ಅಡುಗೆ ಕೆಲಸ ಅಂತ ಇವತ್ತು ಬೇಗ ಮುಗೀತು. ಈಗ ಹಂಗೆ ಮನೆ ಕಸ ಗುಡಿಸ್ಕೊಂಡ್ರಾಯ್ತು ಅಂತೇಳಿ ಇವಾಗ ಮನೆ ಕಸ ಗುಡ್ಸತ್ತೀನಿ. ನಾನು ಯಾವಾಗಲೂ ಅನ್ಕೋತೀನಿ ಹಿಂದಿನ ದಿವಸನ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮಾಡಿ ಇಟ್ಕೋಬೇಕಂತೇಳಿ, ಆದ್ರೆ ಆಗಂಗೇ ಇಲ್ಲ ನೋಡ್ರಿ. ಹಿಂದಿನ ದಿವಸ ಮಾತ್ರ ನಿನ್ನೆ ನಾನು ಚಪಾತಿ ಹಿಟ್ಟನ್ನ ರಾತ್ರಿ ಇಟ್ಬಿಟ್ಟಿದ್ನಿ, ನಾಳೆಗೆ ಆಗ್ಬಿಡ್ತದೆ ಅಂತೇಳಿ. ಅದು ಇವತ್ತು ಸ್ವಲ್ಪ ಹೆಲ್ಪ್ ಆಯ್ತು ನೋಡ್ರಿ ನನಗೆ. ಬೇಗ ಕೆಲಸ ಮುಗ್ದಂಗೆ ಆಗಿಬಿಡ್ತು. ಈಗ ಮನೆ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಇನ್ನು ಚಪಾತಿ ಒಂದು ಮಾಡೋದಿತ್ತು ನೋಡ್ರಿ ಅಷ್ಟೇ. ಅದಷ್ಟು ಮಾಡಿ ನಮ್ಮ ಮನೆಯವ್ರಿಗೆ ಊಟ ಹಾಕಿಕೊಟ್ಟು ಏನದು ಲಂಚ್ ಬಾಕ್ಸ್ ಒಂದು ರೆಡಿ ಮಾಡಿರ ಆಯಿತು ಅಡುಗೆ ಕೆಲಸ. ರೈಸನ್ನು ತಣ್ಣಗಾಗಿತ್ತು, ಪುಳಿಯೋಗರೆ ಮಾಡೀನಿ ನೋಡ್ರಿ. ನಾನಂತೂ ಅದೇನು ಪೌಡ್ರ್ ಬರ್ತೈತಲ್ಲ ಅದಷ್ಟು ಹಾಕಿ ಮಾಡಿರ್ತೀನಿ, ಎಕ್ಸ್ಟ್ರಾ ಏನೂ ಹಾಕಂಗಿಲ್ಲ. ಒಬ್ಬೊಬ್ಬರ ಶೇಂಗಾ ಕಾಳು, ಕರಿಬೇವ ಇವನ್ನೆಲ್ಲನೂ ಎಕ್ಸ್ಟ್ರಾ ಹಾಕಿ ಮಾಡ್ತಾರೋ, ನಾನೇನು ಹಾಕಿರಂಗಿಲ್ಲ ನೋಡ್ರಿ. ಎಷ್ಟು ಪೌಡ್ರ್ ಇರ್ತೈತಲ್ಲ ಅದು ಅಷ್ಟನ್ನು ಮಾಡಿಬಿಟ್ಟಿರ್ತೀನಿ. ಟೇಸ್ಟ್ ಅಂತೂ ಚಲೋ ಆಗಿರ್ತೈತಿ. ಪುಳಿಯೋಗರೆನೂ ಮಾಡಿಟ್ಟ. ಈ ಕಡೆ ರಾಗಿ ಅಂಬ್ಲಿಗೆ ಮಜ್ಜಿಗೆನ ಮಿಕ್ಸ್ ಮಾಡಿರಾತಂತೇಳಿ ಇವಾಗ ಮಜ್ಜಿಗೆ ಈ ಕಡೆ ಆತೀನಿ. ಗಡಿಗೆ ಒಳಗೆ ಇಟ್ಟಿವಿ ಅಂದರೆ ಸ್ವಲ್ಪ ತಣ್ಣಗೆ ಇರ್ತೈತಿ ಅಂಬ್ಲಿ, ಅದಕ್ಕೋಸ್ಕರ ಗಡಿಗೆಯಾಗಿ ಮಾಡಿಟ್ಟನು ನೋಡ್ರಿ. ಇವಾಗ ಮಜ್ಜಿಗೆನ ಕಡ್ಕೊಳಕತ್ತೀನಿ. ಇನ್ನು ಕಡ್ದು ಕಟ್ಟ ಮಿಕ್ಸ್ ಮಾಡಿದ್ದೀವಿ ಅಂದ್ರೆ ಮುಗೀತು. ಒಬ್ಬೊಬ್ರು ಅಂಬ್ಲಿ ಹೆಂಗೆ ಮಾಡ್ತಾರಂದ್ರೆ ಅದಕ್ಕೆ ಸಣ್ಣಗೆ ಈರುಳ್ಳಿ, ಆಮೇಲೆ ಶುಂಠಿ, ಕೊತ್ತಂಬರಿ ಎಲ್ಲನೂ ಹೆಚ್ಚು ಹಾಕಿ ಮಾಡ್ತಾರೆ. ಅದ್ರ ನಮ್ಮ ಮನೆಗೆ ಆ ಥರ ಹಾಕಿರೋ ಇಷ್ಟಪಡೋಂಗಿಲ್ಲ. ಮತ್ತು ಈರುಳ್ಳಿ ಅದು ಮಧ್ಯಾಹ್ನಕ್ಕೆ ನೋಡ್ಕೊ ಒಂಥರ ಸ್ಮೆಲ್ ಬಂದುಬಿಡ್ತೈತಿ, ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಕುಡಿಯೋಕೆ. ಅದಕ್ಕೋಸ್ಕರ ನಾನು ಬರೀ ಉಪ್ಪು ಹಾಕಿ ಮಜ್ಜಿಗೆ ಹಾಕಿ ಅಷ್ಟೇ ಮಾಡಿರ್ತೇನೆ ನೋಡ್ರಿ ಅಂಬ್ಲಿ. ಇನ್ನೇನು ಖಾರ, ಕೊತ್ತಂಬರಿ ಅದೆಲ್ಲ ಏನೂ ಹಾಕಂಗಿಲ್ಲ. ಹಾಕಿರೋನು ನಾವು ಏನು ಮಾಡ್ಬಿಡ್ತೇವೆ ಅಂದ್ರೆ ಬರೀ ಅಂಬ್ಲಿ ಕುಡಿತೇವೆ ಅಷ್ಟೇ. ಅದು ಕೆಳಗಡೆ ಎಲ್ಲ ಏನು ಹೆಚ್ಚು ಹಾಕಿರ್ತೇವಲ್ಲ ತರಕಾರಿ, ಅದೆಲ್ಲ ಹಂಗೆ ಕೆಳಗಡೆನೇ ಉಳಿದು ಬಿಡ್ತೈತಿ. ಸುಮ್ಮ ಅದೆಲ್ಲ ವೇಸ್ಟ್ ಆಕತಿ. ಅದಕ್ಕೋಸ್ಕರ ನಾನು ಪ್ಲೇನ್ ಆಮ್ಲಿನ ಮಾಡಿರ್ತೀನಿ ನೋಡ್ರಿ. ಈಗ ಆಮ್ಲೆನೂ ರೆಡಿ ಆಯಿತು. ನಮ್ಮ ಮನೆಯಾಗ ಸ್ವಲ್ಪ ಜಾಸ್ತಿ ಮಜ್ಜಿಗೆ ಹಾಕಂತಾರೆ ನಮ್ಮ ಮನೆಯವ್ರ, ಅದಕ್ಕೋಸ್ಕರ ಜಾಸ್ತಿ ಮಜ್ಜಿಗೆ ಕಡ್ದು ಹಾಕಿದ್ದೀನಿ. ಆಮ್ಲಿ ರೆಡಿ ಆಯಿತು. ಇನ್ನು ಚಪಾತಿ ಒಂದು ಮಾಡ್ಬೇಕು ನೋಡ್ರಿ.
ಹಿಟ್ಟನ್ನು ನಾನು ಹಿಂದಿನ ದಿವಸ ಕಲಸಿಟ್ಟಿದ್ನಲ್ಲ ಅದನ್ನು ಆವಾಗಲೇ ತೆಗೆದು ಹೊರಗಡೆ ಇಟ್ಟಿದ್ದೇನೆ. ಯಾಕಂದ್ರೆ ಅದು ಗಟ್ಟಿಯಾಗಿರ್ತೈತಿ ಫ್ರಿಜ್ ಒಳಗೆ ಇಟ್ಟಾಗ, ಮತ್ತು ನಾವು ಇಮಿಡಿಯೇಟ್ ಚಪಾತಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಬದ್ನಿಕಾಯಿ ಪಲ್ಯ ಮಾಡ್ತೀನಲ್ಲ, ಆವಾಗ ಬದ್ನಿಕಾಯಿ ಫ್ರಿಜ್ ಒಳಗೆ ತಗೊಳ್ಳುವಾಗನ ಅದು ಹಿಟ್ಟನ್ನು ತೆಗೆದು ಇಟ್ಬಿಟ್ಟಿದ್ನಿ. ಅದಕ್ಕೋಸ್ಕರ ಇವಾಗ ನೋಡ್ರಿ ಸ್ವಲ್ಪ ಸಾಫ್ಟ್ ಆಗಿತ್ತದು. ಇವಾಗ ಚಪಾತಿನ ಮಾಡ್ಕೊಂಡು ಇನ್ನೇನು ಬ್ಯಾಸಿಗೆ ಬಂತಲ್ಲ, ಚಪಾತಿ ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ. ನಮ್ಮ ಮನೆಯವರಂತೂ ಚಪಾತಿ ಮಾಡಲೇಬೇಡ, ಬರೀ ರೈಸ್ ಅಷ್ಟೇ ಮಾಡು ಇನ್ಮೇಲೆ, ಮತ್ತು ರಾಗಿ ಅಂಬ್ಲಿ ಮಾತ್ರ ಒಂದು ದಿವಸನೂ ಮಿಸ್ ಮಾಡ್ದಂಗೆ ದಿನ ಮಾಡಂತ ಹೇಳಿದಾರು. ಹಾಗಾಗಿ ಡೈಲಿ ನಾನು ಇವಾಗ ರಾಗಿ ಅಂಬ್ಲಿ ಒಟ್ಟು ತಪ್ಸಂಗಿಲ್ಲ ನೋಡ್ರಿ, ಮಾಡ್ತೀನಿ. ಆದ್ರೆ ನಮಗೆ ಚಪಾತಿ ಇಷ್ಟ. ಈಗ ಬ್ಯಾಸಿಗೆ ಆಗಿರೋದ್ರಿಂದ ನಮ್ಮ ಮನೆಯವರು ತಿನ್ನಂಗಿಲ್ಲ. ಆದರೆ ನಮಗೆ ಮಾತ್ರ ಬ್ಯಾಸಿಗೆ ಇರಲಿ ಏನೇ ಇರಲಿ ಚಪಾತಿ ಮಾತ್ರ ಭಾಳ ಇಷ್ಟ ಆಗ್ತಾವೆ ನೋಡ್ರಿ. ನಾವು ಅಷ್ಟು ಮಾಡ್ಕೊಂಡು ತಿಂದಿರ್ತೀವಿ. ಈಗ ಬಿಸಿ ಬಿಸಿ ಚಪಾತಿನೂ ರೆಡಿ ಮಾಡೀನಿ. ಹಂಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ. ನಾಷ್ಟ ಊಟ ಎರಡು ಸೇಮನ ಮಾಡಿರ್ತಾರೆ. ನಾನು ನಾಷ್ಟಕ್ಕೆ ಬೇರೆ ಊಟಕ್ಕೆ ಬೇರೆ ಏನು ಮಾಡೋಂಗಿಲ್ಲ. ಅವರಿಗೆ ಹಾಕ್ಕೊಟ್ಟು ನಾಷ್ಟ ಅವರು ತಿಂದರು. ಹಂಗೆ ಅವ್ರದ್ದು ಲಂಚ್ ಬಾಕ್ಸನ್ನು ರೆಡಿ ಆಯ್ತು ನೋಡ್ರಿ. ಅಂಬ್ಲಿನೂ ಹಾಕಿದ್ದೀನಿ. ಆಮೇಲೆ ಪುಳಿಯೋಗರೆ, ಬದ್ನಿಕಾಯಿ ಪಲ್ಯ, ಅವ್ರಿಗೆ ಮೊಸರು, ಸೌತೆಕಾಯಿ ಎಲ್ಲನೂ ಹಾಕಿ ಬಾಕ್ಸನ್ನು ರೆಡಿ ಮಾಡೀನಿ. ಹಿಂದಿನ ದಿವಸ ನಾನು ನೋಡಿ ಮಾಡಿದಾಗ ಏನು ಟಿಫಿನ್ ಬಾಕ್ಸ್ ತೊಗೊಂಡು ಬಂದಿದ್ನಲ್ಲ, ಇವತ್ತು ಅದರೊಳಗನ ನೋಡ್ರಿ ಪ್ಯಾಕ್ ಮಾಡಕತ್ತೀನಿ. ದಿನ ಎಷ್ಟೊಂದು ಬಾಕ್ಸ್ ಹಾಕ್ತಿದ್ದು, ಅದು ಲಂಚ್ ಬ್ಯಾಗ್ ಒಳಗೆ ಹಿಡಿಸ್ತಾನೆ ಇರಲಿಲ್ಲ. ಇವತ್ತು ನೋಡ್ರಿ ಕ್ಯಾರಿಯರ್ ಒಳಗೆ ಹಾಕಿರೋದ್ರಿಂದ ಲಂಚ್ ಬ್ಯಾಗಲ್ಲಿ ಎಲ್ಲ ಡಬ್ಬಿ ನೀಟಾಗಿ ಅದು. ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನಾಷ್ಟ ಮಾಡೀನಿ. ನಂದು ಬೆಳಗ್ಗೆನ ಸ್ನಾನಗಿನ ಎಲ್ಲ ಮುಗಿದಿತ್ತು. ಬರೀ ಮನೆ ಅಷ್ಟೇ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು. ಎಲ್ಲನೂ ಪಾತ್ರೆ ತೊಳೆದು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಂಗೆ ಸಾನ್ವಿ ಬರೋವರೆಗೂ ಸ್ವಲ್ಪ ಹೊತ್ತು ನಾನು ವೆಯ್ಟ್ ಮಾಡಕತ್ತಿದ್ನಿ. ಸಾನ್ವಿ ಬಂದಮೇಲೆ ಈ ಕಿಚನ್ ರ್ಯಾಕನ್ನು ಕ್ಲೀನ್ ಮಾಡಿರಾತಂತೇಳಿ, ಯಾಕಂದ್ರೆ ಆಕಿ ಸ್ವಲ್ಪ ಹಿಂಗೆ ಡಬ್ಬಿಗಳೆಲ್ಲ ತೊಗೊಂಡು ಹೋಗಿಡೋದು ಅದೆಲ್ಲ ಹೆಲ್ಪ್ ಮಾಡ್ತಾಳು. ಈಗ ನಾವು ಒಬ್ಬಾಕಿ ಆದರೆ ಎಷ್ಟು ಸರಿ ಓಡಾಡಬೇಕು, ಆಕಿನೂ ನೋಡ್ರಿ ಹೆಲ್ಪ್ ಮಾಡ್ತಾಳೆ ಸಾನ್ವಿ. ಅದಕ್ಕೋಸ್ಕರ ಆಕಿ ಸ್ಕೂಲಿಂದ ಬಂದಮೇಲೆ ಮಾಡಿರಾತಂತೇಳಿ ನಾನು ಈ ಕೆಲಸನ ಶುರು ಮಾಡ್ಕೊಂಡಿರಲಿಲ್ಲ. ಆಕಿ ಬಂದಮೇಲೆ ನೋಡ್ರಿ ಫಸ್ಟ್ ಎಲ್ಲ ರ್ಯಾಕ್ ಒಳಗೆ ಡಬ್ಬಿನೆಲ್ಲನೂ ನೀಟಾಗಿ ಓದಿಟ್ಟಿವಿ. ಎಲ್ಲನೂ ತೆಗೆದಿಟ್ಟು ನಾನು ಡಬ್ಬಿಗಳನ್ನೆಲ್ಲ ಏನೂ ತೊಳ್ಕೊಳ್ಳಿಲ್ಲ. ಯಾಕಂದ್ರೆ ಅವಾಗವಾಗ ತೊಳೆದಿರ್ತೀನಿ, ಐಟಮ್ಸ್ ಖಾಲಿ ಆದಾಗ ತೊಳೆದಿರ್ತೀನಿ. ಇವತ್ತು ಬರೀ ಎಲ್ಲ ಒರೆಸ್ಕೊಂಡು ಜೋಡಿಸಿರಾತಂತೇಳಿ ಅಂದ್ಕೊಂಡು ಯಾವುದೂ ತೊಳಿಲಿಲ್ಲ ನೋಡ್ರಿ. ನಾನು ಬರೀ ಎಲ್ಲ ಹಸಿ ಅರ್ಬಿಲೇ ಒರೆಸ್ಕೊಂಡು ಫಸ್ಟ್ ಎಲ್ಲ ಡಬ್ಬಿಗಳನ್ನೆಲ್ಲ ಓದಿಟ್ಟು ಅದ್ರ ಮೇಲೆ ಪೇಪರ್ಸ್ ಎಲ್ಲ ಹಾಕಿದ್ನಲ್ಲ, ಆ ಪೇಪರನ್ನು ಎಲ್ಲ ತೆಗೆದು ನೋಡ್ರಿ ನಾನು ಅವನ್ನ ಒರೆಸ್ಕೊಂಡು ಹಾಕೊಂಡ್ರಾತಂಥೇಳಿ. ನ್ಯೂಸ್ ಪೇಪರ್ ಹಾಕಿದ್ರೆ ಏನಾಗ್ಬಿಡ್ತೈತಂದ್ರೆ ಅವು ಧೂಳದು ಅಂದ್ರೆ ತೆಗೆದು ಬಿಸಾಕ್ಬಿಡ್ಬೇಕು. ಆದ್ರೆ ನಾನು ಅದು ರ್ಯಾಪರ್ ಕವರ್ ಹಾಕಿದ್ದೀನಿ, ಬುಕ್ಸಿಗೆ ಹಾಕ್ತಾರಲ್ಲ ರ್ಯಾಪರು, ಆ ರ್ಯಾಪರ್ ನೋಡ್ರಿ ಅದು. ಹಾಗಾಗಿ ಅದನ್ನು ಒರೆಸ್ಕೊಂಡು ಮತ್ತು ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ನಾನು ನೀಟಾಗಿ ಅದು ರ್ಯಾಕ್ ಯಾವ ಶೇಪ್ ಐತಲ್ಲ ಆ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟನಿ. ಧೂಳಾಗಿರ್ತಾವೆ ತೆಗೆದ ಅದನ್ನು ಒರೆಸ್ತಾನೆ, ಮತ್ತು ಅವ ಪೇಪರ್ ತಂದು ಹಾಕ್ತಾನೆ ನೋಡ್ರಿ. ಒಂಥರ ನನಗಂತೂ ಭಾಳ ಯೂಸ್ ಆಗಿದಾವೆ ಅವು ಪೇಪರ. ಇವತ್ತು ಎಲ್ಲನೂ ಪೇಪರ್ ಓದಿಟ್ಟನಿ, ಇನ್ನು ಅವನು ಒರೆಸ್ಕೋಬೇಕು. ಫಸ್ಟ್ ಈ ರ್ಯಾಕೆಲ್ಲ ಒರೆಸಿ ಕೆಳಗಡೆ ಇದರದ್ದೇನು ಪ್ಲೇಸ್ ಐತಲ್ಲ ಅದನ್ನು ಎಲ್ಲ ಒರೆಸ್ಕೊಂಡ್ರಾತಂತೇಳಿ ಫಸ್ಟ್ ಫುಲ್ ರ್ಯಾಕೆಲ್ಲ ಒರೆಸ್ಕೊಂಡು ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅದನ್ನು ಕ್ಲೀನಾಗಿ ಎಲ್ಲನೂ ಒರೆಸ್ಕೊಂಡು ಈಗ ಕೆಳಗಡೆ ಅದನ್ನು ಸರಿಸ್ಬಿಟ್ಟು ಅಲ್ಲಿನೂ ಒರೆಸ್ಕೊತೇನೆ ನೋಡ್ರಿ. ದಿನ ಕಸ ಹೊಡಿಯೋದು ಒರೆಸೋದು ಮಾಡ್ತೀವಿ, ಆದರೆ ತೀರಾ ಕೆಳಗಡೆ ಪೊರ್ಕೆನೂ ಹೋಗೋದಿಲ್ಲ, ಆಮೇಲೆ ಮಾಪನೂ ಹೋಗೋದಿಲ್ಲ. ಹಾಗಾಗಿ ಅಲ್ಲಿ ಒರೆಸ್ಕೊಂಡಿರೋದಿಲ್ಲ. ಧೂಳಂತೂ ಜಾಸ್ತಿ ಇತ್ತು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ರ್ಯಾಕನ್ನು ಹಿಂದೆಗಡೆನೂ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದರ ಜಾಗಕ್ಕೆ ಇಟ್ಟು ನೋಡ್ರಿ. ಇನ್ನು ಅಲ್ಲಿ ಪೇಪರ್ಸ್ ಎಲ್ಲ ತೆಗೆದಿಟ್ಟನಲ್ಲ ಅವನ್ನೆಲ್ಲನೂ ಫಸ್ಟ್ ಒರೆಸ್ಕೋಬೇಕು. ಆಮೇಲೆ ಡಬ್ಬಿಗಳ ಒಳಗೆಲ್ಲ ಐಟಮ್ಸ್ ಹಾಕಿ ಆಮೇಲೆ ನಾನು ತಂದು ಜೋಡಿಸ್ಕೋಬೇಕು ನೋಡ್ರಿ. ಎಲ್ಲನೂ ತಂದು ಹಾಲ್ ಒಳಗೆ ಇಟ್ಬಿಟ್ಟಿದ್ನಿ. ಇಲ್ಲಾಂದ್ರೆ ಏನಾಗ್ಬಿಡ್ತೈತಂದ್ರೆ ಒಂದು ಸ್ವಲ್ಪ ಡಬ್ಬಿ ತರೋದು ಅವ್ನು ಹಾಕೋದು ಮಾಡೋದು ಮಾಡಿದಾಗ ಇವಾಗ ಒಂದೊಂದು ಡಬ್ಬಿ ಒಳಗೆ ಒಂದೊಂದು ಐಟಮ್ಸ್ ಹಾಕೋದು ಮಿಸ್ ಆತಂದ್ರು ಮತ್ತೆ ಅಲ್ಲಿ ರ್ಯಾಕಲ್ಲಿ ಜೋಡಿಸಿರೋ ಡಬ್ಬಿನೆಲ್ಲನೂ ವಾಪಸ್ ತೊಗೊಂಡು ಬರಬೇಕಾಗ್ತತಿ. ಅದಕ್ಕೋಸ್ಕರ ನಾನು ಏನು ಮಾಡೀನಿ ಅಂದ್ರೆ ಫಸ್ಟ್ ಎಲ್ಲ ಡಬ್ಬಿನೂ ತಂದು ಇಟ್ಕೊಂಡ್ಬಿಟ್ನಿ. ಪೂರ್ತಿ ಎಲ್ಲ ಸೆಟ್ ಆದಮೇಲೆ ಒಂದೇ ಸರಿ ಹೋಗಿ ಜೋಡಿಸಿರಾತಂತೇಳಿ ಎಲ್ಲನೂ ಹಾಲ್ ಒಳಗೆ ಇಟ್ಕೊಂಡ್ಬಿಟ್ಟಿದ್ನಿ. ಇವಾಗ ಒಂದೊಂದು ಡಬ್ಬಿ ಒಳಗೆ ಸ್ವಲ್ಪ ಐಟಮ್ಸ್ ಇತ್ತು. ಒಂದೊಂದು ಡಬ್ಬಿ ಒಳಗೆ ಒಂದೊಂದಂತಿ ಖಾಲಿನೇ ಇದ್ದು, ಅದಕ್ಕೆ ಎಲ್ಲನೂ ನೋಡಿಕೊಂಡು ನೀಟಾಗಿ ಫಿಲ್ ಮಾಡಿರಾತು. ಸ್ವಲ್ಪ ಕಡಿಮೆ ಇರ್ತತಲ್ಲ ಕ್ವಾಂಟಿಟಿ, ಆ ಐಟಮ್ಸ್ ಎಲ್ಲ ತೆಗೆದು ಸಣ್ಣ ಡಬ್ಬಿ ಒಳಗೆ ಹಾಕಿರಾತಂತೇಳಿ ಎಲ್ಲನೂ ಇಲ್ಲೇ ಇಟ್ಕೊಂಡು ನಾನು ಜೋಡಿಸ್ಕೊಳಕತ್ತಿದ್ನಿ. ಅವು ಪೇಪರ್ ಎಲ್ಲ ಒರೆಸಿನಿ ನೋಡ್ರಿ. ಒರೆಸಿ ಅವು ಸ್ವಲ್ಪ ಡ್ರೈ ಆದಮೇಲೆ ಇವಾಗ ತಂದ ರ್ಯಾಕಿಗೆ ಹಾಕಕತ್ತೀನಿ. ಇದು ಧೂಳಾದ್ರೂ ಅಷ್ಟೊಂದು ಧೂಳು ಕಾಣಿಸಂಗಿಲ್ಲ. ನಾವು ಬರೀ ಹಂಗೆ ಅದು ಬ್ಲ್ಯಾಕ್ ಕಲರ್ ಏನು ಶೆಲ್ಫ್ ಅದಾವಲ್ಲ ಅದ್ರ ಮೇಲೆ ಇಟ್ಟರೆ ಒಂಚೂರು ಧೂಳಾದ್ರೂ ಸಾಕು ಜಾಸ್ತಿ ಕಾಣಿಸೋಕೆ ಶುರು ಮಾಡ್ತೈತಿ. ಒಂದು ಸರಿ ನಾನು ಹಂಗೆ ಮಾಡಿದ್ದು ಇವನ್ನೆಲ್ಲ ತೆಗೆದಿಟ್ಬಿಟ್ಟಿದ್ನಿ. ಅವಾಗೆಲ್ಲ ಜಾಸ್ತಿ ಧೂಳು ಕಾಣಿಸಕತ್ತದ. ಮತ್ತು ವಾಪಸ್ ನಾನು ಆ ಪೇಪರ್ನ ಹಾಕಿನಿ ನೋಡ್ರಿ. ಎಲ್ಲ ಹಾಕಿವಾಗ ರ್ಯಾಕ್ ಅಂತೂ ರೆಡಿ ಮಾಡಿ ಇಟ್ಟು ಬಂದೇನಿ. ಈಗೆಲ್ಲ ಯಾವ್ದ್ಯಾವ ಡಬ್ಬಿ ಒಳಗೆ ಏನೇನು ಹಾಕಬೇಕು ಎಲ್ಲನೂ ನೋಡಿ ಇಟ್ಕೊಂಡು ಹಾಕೋಬೇಕು. ಜಾಸ್ತಿ ಐಟಮ್ಸ್ ಯಾವ್ದ್ಯಾವ್ದು ತಂದನಲ್ಲ ಅವನ್ನೆಲ್ಲ ನಾನು ದೊಡ್ಡ ಡಬ್ಬಿ ಒಳಗೆ ಹಾಕಕತ್ತಿದ್ನಿ. ರವೆ, ಶೇಂಗಾ,
ಆಮೇಲೆ ತೊಗರಿಬೇಳೆ ಇವೆಲ್ಲ ಜಾಸ್ತಿ ಬೇಕಾಗ್ತಾವೆ ನಮ್ಗೆ. ಹಾಗಾಗಿ ಅವನ್ನೆಲ್ಲನೂ ನಾನು ಜಾಸ್ತಿ ತೊಗೊಂಡು ಬಂದಿದ್ನಿ. ಇದು ನೋಡಿರಿ ಬನ್ಸಿ ರವೆ ಜಾಸ್ತಿ ತೊಗೊಂಡು ಬಂದೀನಿ. ಒಂದು 3 ಕಿಲೋ ಮ್ಯಾಲೆ ಐತಿದು. ಅದನ್ನು ಅದರ ಡಬ್ಬಿ ಒಳಗೆ ಹಾಕಿಡತ್ತೆ ನೋಡಿರಿ. ಯಾವಾಗಲೂ ಅದರ ಡಬ್ಬಿ ಬನ್ಸಿ ರವೆ ಹಾಕೋದನ್ನು ಡಬ್ಬಿ ಅದ, ಅದನ್ನು ನಾನು ತೊಳೆದಿಟ್ಟಿದ್ದೆ ನಾನು. ಇವಾಗ ಅದರೊಳಗೆ ರವೆ ಹಾಕ್ಕೊಂಡಿದ್ದೀನಿ. ಒಂದು ದಿವಸ ಫ್ರೀ ಆದಾಗ ಅದನ್ನೆಲ್ಲನೂ ಹುರಿದಿಟ್ಕೋಬೇಕು. ಉಪ್ಪಿಟ್ಟು ಮಾಡೋಕ್ಕೆ ಈಸಿ ಆಕತಿ ಮತ್ತು ರವಾನು ಹಾಳಾಗಂಗಿಲ್ಲ, ಹುಳ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ದಿವಸ ಮಧ್ಯಾಹ್ನ ಅದನ್ನು ನಾನು ಹುರಿದಿಟ್ಕೋಬೇಕು ನೋಡಿರಿ. ಇವತ್ತು ಮಾತ್ರ ಹಂಗೆ ಹಾಕಿಟ್ಟನಿ. ಈಗ ತೊಗರಿಬೇಳೆ ತೊಗೊಂಡು ಬಂದಿದ್ನಿ. ತೊಗರಿಬೇಳೆ, ಸಕ್ಕರೆ ಎಲ್ಲನೂ ಸ್ವಲ್ಪ ಜಾಸ್ತಿ ಇದ್ದಿದ್ದೆಲ್ಲ ಈ ಥರ ಸ್ಟೀಲ್ ಡಬ್ಬಿ ಒಳಗೆ ಹಾಕಿಟ್ನಿ. ಅವಲಕ್ಕಿ ಮತ್ತು ರವೆ ಮೇನ್ ಬೇಕಾಗಿದ್ದು ನನಗೆ, ಅವನ್ನೆರಡು ಜಾಸ್ತಿ ತೊಗೊಂಬಂದೀನಿ. ಶೇಂಗಾಕಾಳು ನೋಡ್ರಿ ಎಷ್ಟು ತೊಗೊಂಡು ಬಂದೀನಿ ಸರಿ. ಏನಕ್ಕಂತಂದ್ರೆ ರಾಗಿ ಅವಲಕ್ಕಿ ತರಿಸಿದನಂತ ಹೇಳಿನಲ್ಲ ಊರಿಂದ, ಅದಕ್ಕೆ ಒಗ್ಗರಣೆ ಹಚ್ಚಾಕಬೇಕು. ಆಮೇಲೆ ಪಲ್ಯಕ್ಕೆ ಹಾಕೋಕೆ ಪುಡಿ ಎಲ್ಲ ಮಾಡಿಟ್ಕೋಬೇಕು. ಅದಕ್ಕೋಸ್ಕರ ಈ ಸರಿ ಒಂದು 2 kg ಮ್ಯಾಲೆ ತೊಗೊಂಡು ಬಂದಿದ್ದು ನಾನು. ಎಲ್ಲನೂ ಸ್ಟೀಲ್ ಡಬ್ಬಿ ಒಳಗೆ ಹಾಕಿಟ್ಕೊಂಡು ಇನ್ನು ಸ್ವಲ್ಪ 1 kg ಅರ್ಧ kg ಏನು ಐಟಮ್ಸ್ ತೊಗೊಂಡು ಬಂದಿದ್ನಲ್ಲ ಅವನ್ನೆಲ್ಲ ಉಳಿದಿರುವಂಥ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿ ಜೋಡಿಸ್ಕೊಳಕತ್ತಿದ್ನಿ. ಆಲ್ಮೋಸ್ಟ್ ಇವನ್ನೆಲ್ಲ ಜೋಡಿಸಿ ರೆಡಿ ಮಾಡಬೇಕಾದ್ರೆ ಒಂದು 4 ಗಂಟೆ ಆಯ್ತು ನೋಡ್ರಿ. 4 ಗಂಟೆವರೆಗೂ ನಾನು ಕ್ಲೀನಿಂಗ್ ಕೆಲಸ ಆಯಿತು. ಯಾವುದ್ಯಾವ್ದು ಹಳಿ ಐಟಮ್ಸ್ ಏನು ಯಾವುದಿತ್ತಲ್ಲ ಲಾಸ್ಟ್ ಮಂತದ್ದು ಮಿಕ್ಕಿರೋದು ಅದನ್ನು ನಾನು ಎಲ್ಲ ತೆಗೆದು ನೋಡಿ ಚಲೋ ಇದ್ದಿದ್ದೆಲ್ಲ ಇಟ್ಕೊಂಡು ಹಾಳಾಗಿದ್ದೆಲ್ಲ ಬಿಸಾಕಿನಿ. ಯಾವುದೇ ಏನು ಅಷ್ಟೊಂದೇನು ಹಾಳಾಗಿರಲಿಲ್ಲ. ರಾಗಿ ಹಿಟ್ಟು ಮಾತ್ರ ಒಂದು ಸ್ವಲ್ಪ, ಅದು ಭಾಳ ದಿವಸ ಆಗಿತ್ತು ತಂದ, ಅದು ಅಷ್ಟೊಂದು ಟೇಸ್ಟ್ ಬರತ್ತಿರಲಿಲ್ಲ ಮಾಡಿರ. ಅದಕ್ಕೋಸ್ಕರ ಅದು ಒಂದು ಚೂರು ಇತ್ತದ ಹಿಟ್ಟು, ಅದೊಂಚೂರು ಬಿಸಾಕಿನಷ್ಟ ನೋಡ್ರಿ. ಇನ್ಯಾವುದೂ ಐಟಮ್ಸ್ ಅಂತೂ ಯಾವುದೂ ಹಾಳಾಗಿಲ್ಲ. ಎಲ್ಲನೂ ನಾನು ಯೂಸ್ ಮಾಡ್ಕೊಂಡಿರ್ತೀನಿ. ಎಲ್ಲ ಡಬ್ಬಿ ಒಳಗೆ ಕ್ಲೀನಾಗಿ ಒರೆಸ್ಕೊಂಡು ಹಾಕ್ಕೊಂಡು ನೋಡ್ರಿ. ಫಸ್ಟ್ ಹಸಿ ಅರ್ಬಿಲೆ ಒರೆಸ್ಕೊಂಡು ಒಣ ಅರ್ಬಿಲೆನೂ ಒರೆಸಾಕತ್ತಿದ್ದು ನಾನು. ಒಟ್ಟು ಪಾಸ್ತಾ, ನೂಡಲ್ಸ್ ಇವೇನಿದ್ದವಲ್ಲ ಎಲ್ಲ ಸ್ವಲ್ಪ ಇದ್ದವ. ಈ ತಿಂಗಳಂತೂ ನಾನು ಏನೂ ತೊಗೊಂಡು ಬಂದಿರಲಿಲ್ಲ. ಅವನ್ನೆಲ್ಲನೂ ಕಣ್ಣಿಗೆ ಕಾಣಿಸೋಂಗೆ ಡಬ್ಬಿ ಒಳಗೆ ಹಾಕಿಟ್ಕೊಂಡು, ಯಾಕಂದ್ರೆ ಈ ದೊಡ್ಡ ಡಬ್ಬಿ ಒಳಗೆ ಹಾಕಿಟ್ಬಿಟ್ನಿ ಅಂದ್ರೆ ನಾನು ಮರ್ತಾ ಬಿಡ್ತೇನೆ. ಅವ್ನು ನೋಡೋದನೇ ಇಲ್ಲ, ಮಾಡೋದೂ ಇಲ್ಲ. ಮುಂದೆ ಇದ್ದು ಅಂದ್ರೆ ದಿನ ನೋಡ್ತಿರ್ತೀನಿ, ಇದನ್ನು ಮಾಡಬೇಕು, ಖಾಲಿ ಮಾಡಬೇಕು ಅಂತ ಅನ್ಸಕತ್ತಿರ್ತೈತಿ. ಅದಕ್ಕಾಗಿ ಎಲ್ಲನೂ ನಾನು ಡಬ್ಬಿ ಒಳಗೆ ಹಾಕಿಟ್ಕೊಂಡು, ಈ ಮಂತಂತೂ ಯಾವುದೇ ಥರ ನೂಡಲ್ಸು, ಪಾಸ್ತಾ ಏನೂ ತೊಗೊಂಡು ಬಂದಿಲ್ಲ ನಾನು. ಮ್ಯಾಗಿನೂ ತೊಗೊಂಡು ಬಂದಿಲ್ಲ. ಇವಾಗ ಎಲ್ಲ ಡಬ್ಬಿ ಒಳಗೆ ಹಾಕ್ಕೊಂಡು ನಾನು ಎಲ್ಲ ಕಡೆ ಜೋಡಿಸಿಟ್ಟನಿ. ಸಾನ್ವಿ ಎಲ್ಲನೂ ನೋಡ್ರಿ ಈ ಥರ ತೊಗೊಂಡು ಅಕ್ಕಿ ಮನಿ ಅಂತಕ್ಕಿದ ಮನಿ ಮಾಡ್ಕೊತಕ್ಕಿ ಆಟ ಆಡಕತ್ತಿದ್ಲು. ಎಲ್ಲನೂ ಜೋಡಿಸಿ ಕ್ಲೀನ್ ಮಾಡೀನಿ. ಆಮೇಲೆ ಈ ಕಡೆ ಎಕ್ಸ್ಟ್ರಾ ಪ್ಯಾಕೆಟ್ಗಳು ಏನಿರ್ತಾವಲ್ಲ ಅವನ್ನೆಲ್ಲನೂ ಈ ಡಬ್ಬಿ ಒಳಗೆ ಜೋಡಿಸ್ಕೊಂಡಿದ್ದೇನೆ ನೋಡ್ರಿ. ಇಲ್ಲಿ ಡಬ್ಬಿ ಒಳಗೆ ಖಾಲಿ ಆದಮೇಲೆ ಈ ಡಬ್ಬಿಯಿಂದ ಎತ್ಕೊಂಡು ಹೋಗ್ತೀನಿ ನಾನು. ಪೂಜಾ ರೂಮಿಗೆ ಏನೇನು ಐಟಮ್ಸ್ ಬೇಕಲ್ಲ ಅವನ್ನೂ ಅಷ್ಟೇ ಇದೇ ಡಬ್ಬಿ ಒಳಗನ ಜೋಡಿಸಿದ್ನಿ. ಈಗ ಒಂದು ಡಬ್ಬಿ ಮತ್ತು ಸಾನ್ವಿ ಎಲ್ಲ ತಂದು ಕೊಟ್ಲು. ಅವನ್ನೆಲ್ಲನೂ ಮತ್ತು ರ್ಯಾಕ್ ಒಳಗೆ ಜೋಡಿಸಿದ್ದೇನೆ ನೋಡ್ರಿ. ಕಂಪ್ಲೀಟಾಗಿ ಇವಾಗ ಕಿಚನ್ ರ್ಯಾಕ್ ಅಂತೂ ಪೂರ್ತಿ ಕ್ಲೀನ್ ಆಯಿತು. ನೀಟಾಗಿ ಎಲ್ಲ ಜೋಡಿಸ್ಕೊಂಡೀನಿ. ಇನ್ನೊಂದು 2 ಡಬ್ಬಿಗಳು ತೊಳಿಯೋದಾವ, ಅವನ್ನೆಲ್ಲನೂ ತೊಳ್ಕೊಂಡ್ರೆ ಮುಗೀತು ನೋಡ್ರಿ. ಇನ್ನೂ ಒಂದು 3 ಡಬ್ಬಿ ಅದಾವ ಅಷ್ಟೇ, ಗೋಧಿ ಹಿಟ್ಟಿಂದು, ಜೋಳದ ಹಿಟ್ಟಿಂದು, ಅದೊಂದು ರವೆದು. ಇವು 3 ಡಬ್ಬಿ ತೊಳೆದ್ನಂದ್ರೆ ಪೂರ್ತಿಯಾಗಿ ಅಡುಗೆ ಮನೆದ ಕೆಲಸ ಮುಗೀತು. ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದ್ರೆ ಆತಂಥೇಳಿ ಇವಾಗ ನಾನು ಚಹಾ ಮಾಡೋಕೆ ಇಟ್ಕೊಳಕತ್ತೀನಿ. ಫ್ರೆಂಡ್ಸ್, ಈಗ ಟೈಮ್ 7 ಗಂಟೆಗೆ ಐತೆ ನೋಡ್ರಿ. ಇವಾಗ ಚಹಾ ಮಾಡೋಕೆ ಇಟ್ಟನಿ. ಇವತ್ತು ನೋಡ್ರಿ ಕಟ್ಟಿ ಹೆಂಗಾಗೈತೆ ನಮ್ಮದು ಕಟ್ಟಿ ಅವಸ್ಥೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಇವತ್ತಂತೂ ಈ ರ್ಯಾಕ್ ಪೂರ್ತಿ ಕ್ಲೀನ್ ಮಾಡಿದನಿ. ಇದೊಂದು ಡಬ್ಬಿ ಅಲ್ಲಿ ತೊಳಕಿಟ್ಟನಿ, ತೊಳಿಬೇಕು. ಆಮೇಲೆ ಈ 1-2 ಡಬ್ಬಿ ಇದಾವೆ ನೋಡ್ರಿ. ಗೋಧಿ ಹಿಟ್ಟಿನೊಂದು, ಜೋಳದ ಹಿಟ್ಟಿನೊಂದು, ಅವನೇ ಡಬ್ಬಿ ತೊಳೆದು ಜೋಡಿಸಿರೋ ಮುಗೀತು. ಕಿಚನ್ ಅಂತೂ ರ್ಯಾಕ್ ಅಂತೂ ಫುಲ್ ಕ್ಲೀನ್ ಆಯಿತು. ಒಂದು 4 ಗಂಟೆ ಆಯಿತು. ಅಲ್ಲಿವರೆಗೂ ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಡ್ಕೆ 4 ಗಂಟೆ ಆಯಿತು. ಆಮೇಲೆ ನನಗೂ ಅದೆಲ್ಲ ಕ್ಲೀನ್ ಮಾಡಿಕೊಡೋಕೆ ಸಾಕಾಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ. ನಾನು ಸಾನ್ವಿ ಇಬ್ಬರು ಟಿ ವಿ ನೋಡ್ಕೊತ ಕೂತ್ಕೊಂಡಿವಿ. ಒಂದು 5-5:30ವರೆಗೂ ಟಿ ವಿ ನೋಡಿದ್ದೀವಿ. ಸಾನ್ವಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು. ಆಮೇಲೆ ನಾನು ಹಂಗೆ ಎದ್ದು ಕಸ ಗುಡಿಸೀನಿ, ಮನೆಯೆಲ್ಲ ಕಸ ಗುಡಿಸೀನಿ. ಮೇಲ್ಗಡೆ ಆಂಟಿ ಬಂದರು, ಅವ್ರ ಜೋಡಿ ಒಂದು ಸ್ವಲ್ಪ ಮಾತಾಡ್ಕೊತ ಕುಂತು ನೋಡ್ರಿ. ಈಗ ಟೈಮ್ 7 ಆಗೈತಿ. ಈಗ ಮಕ್ಕ ಎಲ್ಲ ತೊಳ್ಕೊಂಡು ಬಂದು ಈಗ ಚಹಾ ಮಾಡ್ಕೊಳಕ್ಕೆ ಇಟ್ಟನಿ. ಈಗ ಚಹಾ ಕುಡಿಬೇಕು. ಹಂಗೆ ಅಡುಗೆ ಮಾಡ್ಬೇಕು ನೋಡ್ರಿ. ಈಗ ಅಡುಗೆ ಅಂದ್ರೆ ಇವತ್ತು ಜಾಸ್ತಿ ಅಡುಗೆ ಕೆಲಸ ಇಲ್ಲ. ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡತ್ತೀನಿ. ಅದಕ್ಕೋಸ್ಕರ ಅಡುಗೆದ ಬೇರೆ ಏನಿಲ್ಲ ನೋಡ್ರಿ. ಬೆಳಗ್ಗೆ ಚಪಾತಿ, ಪಲ್ಯ, ರೈಸ್ ಎಲ್ಲ ಮಾಡಿದ್ನಲ್ಲ, ಅದಕ್ಕೋಸ್ಕರ ಈಗೇನು ಮಾಡತ್ತಿಲ್ಲ. ಬರೀ ಬ್ರೆಡ್ ಸ್ಯಾಂಡ್ವಿಚ್ ಅಷ್ಟು ಮಾಡಿಬಿಡ್ತೀನಿ. ಪನ್ನೀರು ಐತಿ ಮತ್ತು ಬ್ರೆಡ್ಡು ಅದಾವು. ಸಾನ್ವಿಗೆ ಸ್ಯಾಂಡ್ವಿಚ್ ಬೇಕಂತ ಹಂಗೆ ಈಗ ಮಾಡ್ತೀನಿ. ಚಹಾ ಕುಡ್ದ ಬರ್ರಿ ಇವಾಗ ಹಂಗೆ ರೆಸಿಪಿ ನಾವು ಶೇರ್ ಮಾಡ್ಕೊತೀನಿ ವಿಡಿಯೋದೊಳಗೆ. ನೀವು ಎಲ್ಲೋ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿರಿ. ಇನ್ನು ತಿನ್ನೋಕಷ್ಟು ಮಾಡಿ ಇದಷ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಒಂದು ಸ್ವಲ್ಪ ಬಟ್ಟೆ ಮಾಡಿಸೋದವು, ಆ ಬಟ್ಟೆನೂ ಮಾಡಿಸ್ತೀನಿ. ಬರ್ರಿ ಚಹಾ ರೆಡಿ ಆಗೈತಿ, ಚಹಾ ಕುಡಿಯೋಣಂತೆ.
ಫಸ್ಟ್ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಆಮೇಲೆ ಪನ್ನೀರನ್ನು ಅಷ್ಟೇ ಕೈಯಿಂದ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಲ್ಲ ತರಕಾರಿನ ಸೇರಿಸ್ಕೊಳಕತ್ತೀನಿ. ಇದಕ್ಕೆ ಬೇಕಂದ್ರೆ ನೀವು ಕ್ಯಾರೆಟನ್ನು ತುರಿದು ಹಾಕೋಬೋದು. ನಾನು ಬರೀ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಮೂರನ್ನು ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿ ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ನೋಡಿರಿ. ಆಮೇಲೆ ಪನ್ನೀರ್ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಇವಾಗ ಇದಕ್ಕೆ ಟೊಮೆಟೊ ಸಾಸ್ ಹಾಕ್ಕೊಳತ್ತೇನೆ ನೋಡಿರಿ. ನಾನು ಒಂದು 2 ಚಮಚದಷ್ಟು ಟೊಮೆಟೊ ಸಾಸನ್ನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಚಮಚ ಮಯೋನೀಸ್ ಕ್ರೀಮು ಇದ್ರಂತೂ ಅಗದಿ ಟೇಸ್ಟಾಗಿರ್ತದೆ. ಹಾಗಾಗಿ ಒಂದು 2 ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ. ನೀವು ಖಾರದ ಪುಡಿ ಬದಲು ಚಿಲ್ಲಿ ಫ್ಲೇಕ್ಸ್ ಬರ್ತೈತಲ್ಲ ಅದನ್ನು ಹಾಕೋಬೋದು. ನಮ್ಮ ಮನ್ಯಾಗ ಅದು ಖಾಲಿಯಾಗಿತ್ತು. ಇಷ್ಟು ಹಾಕ್ಕೊಂಡು ನಾನು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಬ್ರೆಡ್ಡ ತೊಗೊಂಡು ಬಂದೀನಿ ನೋಡಿರಿ. ಇವಾಗ ನೀಟಾಗಿ ಅದರೊಳಗೆ ಸ್ಟಫ್ ಮಾಡಿ ಬೆಣ್ಣೆ, ತುಪ್ಪ, ಎಣ್ಣೆ ಏನಾದರೂ ಹಾಕಿ ನಾವು ಟೋಸ್ಟ್ ಮಾಡ್ಕೊಂಡಿವಿ ಅಂದ್ರೆ ಪನ್ನೀರ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿಬಿಡ್ತತಿ. ಇವತ್ತಂತೂ ನನಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಇದನ್ನು ಮಾಡ್ತಾನೆ ಅಂತಲೇ ಸರಿ ಆಯ್ತು ಏನಾದರೂ ಮಾಡಂತಂದರು. ರಾತ್ರಿ ಊಟಕ್ಕೆ ಮಾತ್ರ ಇದನ್ನಷ್ಟ ಮಾಡಿಬಿಟ್ಟು ನೋಡ್ರಿ. ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆದ್ದು ಒಂಚೂರು ಪುಳಿಯೋಗರೆ ಇತ್ತು, ಆಮೇಲೆ ಬದ್ನಿಕಾಯಿ ಪಲ್ಯನೂ ಇತ್ತು. ಆದರೆ ಇದನ್ನು ತಿಂದ್ಬಿಟ್ಟಿವಿ ನಾವು. ಅದು ಜಾಸ್ತಿ ಆಗಿಬಿಡ್ತು ನಮಗಿದು. ಅದು ಉಳ್ಕಿದ ಪಲ್ಯಗಿಲ್ಲ ಎಲ್ಲ ಹಂಗೆ ಉಳ್ಕೊಂಡು ಬಿಡ್ತದ ನೋಡ್ರಿ. ಈಗ ಈ ರೀತಿ ನಾನು ಬ್ರೆಡ್ ಒಳಗೆ ಫಸ್ಟ್ ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲನೂ ಇಟ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಏನು ಸಾಸ್ ಆಗಲಿ ಆಮೇಲೆ ಬೆಣ್ಣೆ ಆಗಲಿ ಏನೂ ಹಚ್ಕೊಂಡಿಲ್ಲ. ಬ್ರೆಡ್ಡಿಗೆ ಪ್ಲೇನ್ ಬ್ರೆಡ್ಡಿಗೆ ಸ್ಟಫ್ ಹಾಕಿ ಮೇಲ್ಗಡೆ ಒಂದೊಂದು ಬ್ರೆಡ್ಡನ್ನ ಮುಚ್ಚಿದ್ದೀನಿ. ಈಗ ಟೋಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಟೋಸ್ಟ್ ಮಾಡೋಕ್ಕೆ ನಾನು ಬೆಣ್ಣೆ ಹಾಕ್ಕೊಳಕತ್ತೀನಿ. ಬೆಣ್ಣೆ ಇಲ್ಲಾಂದ್ರೆ ನೀವು ತುಪ್ಪ ಹಾಕೋಬೋದು. ತುಪ್ಪ ಇಲ್ಲಾಂದ್ರೆ ಮಾಮೂಲಿ ಎಣ್ಣೆ ಹಾಕಿ ನೀವು ಮಾಡ್ಕೋಬೋದು. ಚಲೋ ಆಗ್ತಾವೆ ನೋಡಿರಿ ಅವೇನ. ನಾನು ಬೆಣ್ಣೆ ಇತ್ತಲ್ಲ ಅಂತೇಳಿ ಹಾಕ್ಕೊಂಡಿದ್ದೇನೆ ಅಷ್ಟೇ. ಇರಲಿಲ್ಲ ಅಂತಂದ್ರೆ ನಾನು ತುಪ್ಪ ಹಾಕ್ಕೊಂಡಿರ್ತೀನಿ. ಮೇಲ್ಗಡೆನೂ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಎರಡೂ ಕಡೆ ನಾವು ಈ ರೀತಿ ನೀಟಾಗಿ ಟೋಸ್ಟ್ ಮಾಡ್ಕೊಂಡಿವಿ ಅಂತಂದ್ರೆ ಪನ್ನೀರ್ ಸ್ಯಾಂಡ್ವಿಚ್ ರೆಡಿಯಾಗಿಬಿಡ್ತು ನೋಡಿರಿ. ಟೇಸ್ಟ್ ಅಂತೂ ಅಗದಿ ಮಸ್ತಾಗಿರ್ತೈತಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಮತ್ತು ಲಂಚ್ ಬಾಕ್ಸಿಗೂ ನಾವು ಮಾಡಿಕೊಡ್ಬೋದು. ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಇಷ್ಟ ಆಗ್ತದೆ ನೋಡಿರಿ. ಅಷ್ಟು ಟೇಸ್ಟ್ ಚಲೋ ಇರ್ತತಿದೆ. ನಮ್ಮ ಮನೆಗಂತೂ ಎಲ್ರಿಗೂ ಇಷ್ಟ. ನಾನಂತೂ ಇತ್ತೀಚೆಗೆ ಸುಮಾರು ದಿವಸ ಆಯಿತು ಮಾಡೇ ಇರಲಿಲ್ಲ. ಇವತ್ತು ಮಾಡೋಣ ಎಲ್ಲರೂ ಇಷ್ಟಪಟ್ಕೊಂಡು ತಿಂದರು. ಸಾನ್ವಿ ನಮ್ಮ ಮನೆಯವರು. ನಾನು ಅವ್ರಿಗೆಲ್ಲ ಹಾಕಿ ಕೊಟ್ಟಿದ್ಮೇಲೆ ನಾನು ನೋಡ್ರಿ ತಿಂದ ಹಂಗೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡು ಮತ್ತು ಗೋಧಿ ಹಿಟ್ಟಿನೂ ಜೋಳದ ಹಿಟ್ಟಿನೂ ಡಬ್ಬಿ ಎಲ್ಲ ಇದ್ದವಲ್ಲ ಅವನ್ನೆಲ್ಲನೂ ನಾನು ತೊಳೆದ ನೀರು ಸೋರಕ್ಕೆ ಇಟ್ಬಿಟ್ನಿ. ರಾತ್ರಿ ಎಲ್ಲ ನೀರು ಸೋರಿ ಎಲ್ಲ ಡ್ರೈ ಆದ್ರೆ ಬೆಳಗ್ಗೆಗೆ ಹಿಟ್ಟನ್ನು ನಾವು ಹಾಕೋಬೋದು ಅಂತೇಳಿ ಆ ಡಬ್ಬಿಗಳ್ನ ಎಲ್ಲನೂ ತೊಳೆದಿಟ್ನಿ. ಈಗ ನಾಳೆ ಬೆಳಗ್ಗೆಗೆ ನೋಡ್ರಿ ಫಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿನಿ. ಈ ಕಡೆ ರಾಗಿ ಅಂಬ್ಲಿ ಮಾಡೋಕ್ಕೆ ಹುಳಿ ಕಲ್ಸತ್ತೇನೆ ನೋಡ್ರಿ. ಇದನ್ನಂತೂ ಮಿಸ್ ಮಾಡೋಂಗೇನ ಇಲ್ಲ ನಾನೀಗ ಬೇಸಿಗೆ ಮುಗಿಯೋವರೆಗೂ. ರಾಗಿ ಹಿಟ್ಟು ಒಂದು 2 ಚಮಚ ಹಾಕ್ಕೊಂಡಿದ್ದೇನೆ ಅಷ್ಟೇ. ಹಾಕಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಆಮೇಲೆ ನೀರು ಹಾಕ್ಕೊಂಡಿದ್ದೇನೆ. ಇಲ್ಲಾಂದ್ರೆ ಮಜ್ಜಿಗೆ ಇದ್ರೆ ಮಜ್ಜಿಗೆನೂ ಹಾಕೋಬೋದು. ಈ ರೀತಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಬೆಳಗ್ಗೆ ಅಂಬ್ಲಿ ಮಾಡ್ರೆ ಹುಳಿ ಹುಳಿಯಾಗಿ ಟೇಸ್ಟ್ ಚಲೋ ಇರ್ತದೆ ನೋಡಿರಿ ರಾಗಿ ಅಂಬ್ಲಿದ. ಒಬ್ಬೊಬ್ಬರು ಡೈರೆಕ್ಟಾಗೆ ಮಾಡ್ತಾರೋ, ಆದ್ರೆ ನಮ್ಮ ಮನ್ಯಾಗ ಮಾತ್ರ ಆ ಥರ ಮಾಡ್ರಿ ಇಷ್ಟಪಡೋಂಗಿಲ್ಲ. ಈ ಥರ ಮಾಡ್ರೆ ಇಷ್ಟ ಆಗ್ತದೆ ನೋಡಿರಿ. ಎಲ್ಲನೂ ಕಲಸಿ ರೆಡಿ ಮಾಡಿ ಇಟ್ಟೇನಿ. ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗೀತು. ಈಗ ಮಲ್ಕೊಳಕತ್ತೀವಿ. ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.